ಸಾಲಿಗ್ರಾಮ ತಾಲೂಕಿನ ಮಾಯಗೊಂಡನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಡ್ಡೆ ಗ್ರಾಮದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಕೆಲಸ ಮಾಡುವಂತಹ ಆಶಾ ವರ್ಕರ್ ಹೇಮಾ ಅವರು ಕಳೆದ ಹಲವಾರು ವರ್ಷಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ತುಂಬಾ ನೆರಳಾಡ್ತಿರುವಂತಹ ಪರಿಸ್ಥಿತಿ ಇಲ್ಲಿ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒಗೆ ಮತ್ತೆ ಇಒಗೆ ಎಲ್ಲರೂ ಕೂಡ ಮನವಿ ಸಲ್ಲಿಸಿದ್ರು ಕೂಡ ದಾಖಲೆಗಳು ಸರಿ ಇಲ್ಲ ಅನ್ನೋ ಒಂದು ನೆಪವನ್ನ ಹೇಳ್ತಾ ಇದ್ದಾರಂತೆ. ಪ್ರಸ್ತುತ ಇವಾಗ ಇವ್ರು ತೋರಿಸಿರೋ ಮಾಹಿತಿಗಳ ಪ್ರಕಾರ ಮನೆ ಕಟ್ಟೋದಕ್ಕೆ ಇಂದಿರಾ ಗಾಂಧಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ ಮಾಡೋದಕ್ಕೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಜೊತೆಗೆ ಕರೆಂಟ್ ಬಿಲ್ ಕೂಡ ಅಧಿಕೃತವಾಗಿ ಆ ಮನೆಯಲ್ಲಿ ಇರ್ತಕ್ಕಂಥ ಕರೆಂಟ್ ಬಿಲ್ ಕೂಡ ಆರ್ ನಂಬರ್ ಕೂಡ ದೊರೆತಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಾಬ್ಲಮ್ ಕನಿಷ್ಠ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸೋಕೆ ಪಿಡಿಒ ಅವರು ವಿಫಲ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ 1983 ಅಗೇನ್ 1993 ಅಲ್ಲಿ RDPR ಯೋಜನೆ ತಗೊಬರ್ತಾರೆ ರಾಮಕೃಷ್ಣ ಹೆಗಡೆ ಅವರು, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್. ಆ ಒಂದು ಉದ್ದೇಶ ಏನು, ಗ್ರಾಮೀಣ ಭಾಗದಲ್ಲಿ ಇರುವಂತಹ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಮನೆ ವ್ಯವಸ್ಥೆ ಹಾಗೂ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಹೋಗಲಾಡಿಸಬೇಕು ಅಂತಾನೆ ಯೋಜನೆ ತರ್ತಾರೆ. ಬಟ್ 2026 ಆದ್ರೂ ಕೂಡ ಇವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೊಡಿಸೋದಕ್ಕೆ ವಿಫಲವಾಗ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಇದು ಇಡೀ ನಾಗರಿಕ ಸಮಾಜನೇ ಯೋಚನೆ ಮಾಡುವಂತಹ ವಿಚಾರ.